ಹೊಂದಿದವ. ಮೌರ್ಯರ ಆಡಳಿತದಲ್ಲಿ 100 ಅಶ್ವ ಸೈನಿಕರ ಮೇಲಿನ ಅಧಿಕಾರಿ, 100 ಅಶ್ವ ಸೈನಿಕರ ಮೇಲಿನ ಅಧಿಕಾರಿಗೆ ಶಾತವಾಹನ. ಶಾತವಾಹನರು ಯಾರಿಗೆ ಸಾಮಂತರಾಗಿದ್ದರು ಅಂದ್ರೆ ಮೌರ್ಯ ಸಾಮಂತರು. ಶಾತವಾಹನರ ರಾಜಧಾನಿ ಪೈಠಾಣ ಅಥವಾ ಪ್ರತಿಷ್ಠಾನ ಎಲ್ಲಿ ಬರ್ತದ? ಪೈಠಾಣ ಮತ್ತು ನಾಸಿಕ ಎರಡು ಯಾವ ನದಿ ದಡದಲ್ಲಿ ಬರುತ್ತವೆ? ಶಾತವಾಹನರ ಆಡಳಿತವು ಮೌರ್ಯರ ಸೇಮ್ ಅವರ ಆಡಳಿತವನ್ನೇ ಹೋಲ್ತದೆ. ಮೌರ್ಯರ ಆಡಳಿತ ಭಾಷೆ, ಶಾತವಾಹನರ ಆಡಳಿತ ಭಾಷೆ. ಪ್ರಾಕೃತ ಭಾಷೆಯನ್ನು ಬರೆಯಲು ಯಾವ ಲಿಪಿ ಬಳಸುವರು? ಹಾಗಾದ್ರೆ ಎಲ್ಲಾ ಲಿಪಿಗಳ ತಾಯಿ ಮೊದಲಿಗೆ ಬ್ರಾಹ್ಮಿ ಲಿಪಿ ಓದಿದವರು ಜೇಮ್ಸ್ 1837. ಖರೋಷ್ಠಿ ಲಿಪಿ ಅಂದ್ರೆ ಉರ್ದು ಬರದಂಗೆ ಬರೀಬೇಕು ಬಲದಿಂದ. ಇದು UPSC. ಭಾರತದ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹರಿಯುವ ಉದ್ದವಾದ ನದಿ ಗೋದಾವರಿಗೆ ಇನ್ನೊಂದು ಹೆಸರು ವೃದ್ಧ. ಕರ್ನಾಟಕದಲ್ಲಿ ಹರಿಯುವ ಉದ್ದವಾದ ನದಿ. ಮೌರ್ಯರು ಮತ್ತು ಅವರ ಸಾಮಂತರಾದ ಶಾತವಾಹನರು ಒರಿಜಿನಲ್ ಯಾವ ಧರ್ಮದವರು? ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಗೋವುಗಳನ್ನು ದಾನ ಕೊಟ್ಟವರೇ ಯಾರು? ಮಂದಿ ಗೋವುಗಳನ್ನು ದಾನ ಕೊಟ್ಟರು ಯಾರು ಇವರು? ಶಾತವಾಹನರು ಕರ್ನಾಟಕದ ಇತಿಹಾಸದಲ್ಲಿ ಪಾತ್ರ ಅದ, ಬಟ್ ಕರ್ನಾಟಕದವರು ಅಲ್ಲ. ಅವ್ರದ್ದು ಒಂದು ಪಾತ್ರ ನಮ್ಮ ಹಿಸ್ಟ್ರಿದೊಳಗದ, ಬಟ್ ಅವರು ನಮ್ಮ ಕನ್ನಡಿಗರು ಅಲ್ಲ. ಅವರು ಎಲ್ಲಿಯವರೇ? ಆಂಧ್ರ. ಅವರ ಒರಿಜಿನಲ್ ಆಂಧ್ರ ಭತ್ಯರು ಎಂದು ಕರೆಯುತ್ತಾರೆ. ಏನಂತಾರೆ? ಹಾಗಾಗಿ ಅವರು ಆಂಧ್ರದ ಮೂಲದವರು, ಒರಿಜಿನಲ್. ಏನದ ನೋಡಿ. ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲಿಗೆ ನೇಗಿಲಗಳನ್ನು ಪರಿಚಯಿಸಿದವರು ಯಾರು? ಹಾಗಾದರೆ ಇವರು ನೇಗಿಲಗಳನ್ನು ಪರಿಚಯಿಸಿದ್ದಾರೆ ಎಂದು ಹೇಳಿದವರು ಅಲ್ಲ. ಕೋಸಂಬಿ, ಡಿ ಕೋಸಂಬಿ. ಯಾರೀ? ಧಾರವಾಡ ಮತ್ತು ಬಳ್ಳಾರಿ ಎರಡೂ ಜಿಲ್ಲಾಕ್ಕ ಏನಂತೇಳಿ ಕರೀತಾರ? ಶಾತವಾಹನ ವಿಹಾರ. ವಿಹಾರ ಎಂದರೆ ವಿಶ್ರಾಂತಿ. ಶಾತವಾಹನರಿಗೆ ಬಹಳ ಬೇಸರ ಆಯ್ತು ಅಂದಕ್ರೆ ಇಲ್ಲಿ ಬಂದು ರೆಸ್ಟ್ ಮಾಡ್ತಿದ್ರಂತೆ. ಎಲ್ಲಿ? ಧಾರವಾಡ ಮತ್ತು ಬಳ್ಳಾರಿ. ಶಾತವಾಹನರ ನಾಣ್ಯಗಳು ಸುವರ್ಣ, ದೀನಾರ. ಇವೆರಡು ಎಂತ ನಾಣ್ಯ? ಪ್ರಪಂಚದಲ್ಲಿ ಮೊದಲಿಗೆ ಬಂಗಾರದ ನಾಣ್ಯಗಳನ್ನು ಹೊರಡಿಸಿದವರು ಬ್ಯಾಕ್ಟ್ರಿಯನ್ನರು. ಯಾರೀ? ಬ್ಯಾಕ್ಟ್ರಿಯನ್ನರು ಫಸ್ಟ್ ಏನದಂದ್ರ ಬಂಗಾರದ ನಾಣ್ಯ ಹೊರಡಿಸಿದವರು. ಇದು ನೆನಪಿರಬೇಕು. ಆ ನಂತರ ಭಾರತದಲ್ಲಿ ಬಂಗಾರದ ನಾಣ್ಯ ಮೊದಲಿಗೆ ಬಂಗಾರದ ನಾಣ್ಯ ಭಾರತದ ಟಂಕಿಸಿದ ವಿಮಾ ಖಡ್ಪೈಸಸ್. ನಿಷ್ಕ ಇದು ಒಂದು ಬಂಗಾರದ ನಾಣ್ಯ. ಯಾರ ಕಾಲಾವಧಿಯಲ್ಲಿ? ವೇದಗಳು. ದೆಹಲಿ ಸುಲ್ತಾನರ ಕಾಲದಲ್ಲಿ ಸಾರ್ವತ್ರಿಕ ನಾಣ್ಯ ಯಾವುದು? ಗುಪ್ತರ ಕಾಲದಲ್ಲಿ ಬೆಳ್ಳಿಯ ನಾಣ್ಯಕ್ಕೆ ರೂಪಕ. ವಿಜಯನಗರ ಕಾಲದಲ್ಲಿ ಬೆಳ್ಳಿ ನಾಣ್ಯ. ಕದಂಬರ ನಾಣ್ಯದ ಹೆಸರು ಪದ್ಮ. ಹಾಗಾದ್ರೆ ಸುವರ್ಣ, ದಿನಾರ ಇವೆರಡು ಯಾರ ನಾಣ್ಯಗಳು? ಶಾತವಾಹನರು ರೆಸ್ಟ್ ಮಾಡ್ಲಿಕ್ಕೆ ಎಲ್ಲಿಗೆ ಬರ್ತಿದ್ರು? ಧಾರವಾಡ ಮತ್ತು. ಶಾತವಾಹನರಿಗೆ ಕೆಲವು ಉಪನಾಮಗಳು ಇದ್ದು. ಕುಂತಲನಾಡಿನ ದೊರೆಗಳು. ಕುಂತಲನಾಡು ಎಂದರೆ ಬನವಾಸಿ. ಯಾವದ್ರಿ? ಎಲ್ಲದ? ಯಾವ ನದಿ ಹರಿತದ? ವರದಾ. ಮಹಾರಾಷ್ಟ್ರದ ಪುವರಾಧೀಶ್ವರರು ಆಂಧ್ರ. ಇದು KPSC ಗ್ರೂಪ್ ಎಕ್ಸಾಮ್ ಕೇಳ್ಯಾರ. ಹಾಗಾದರೆ ಕುಂತಲನಾಡಿನ ದೊರೆಗಳು, ಮಹಾರಾಷ್ಟ್ರದ ಪುವರಾಧೀಶ್ವರರು, ಆಂಧ್ರ, ಇವೆಲ್ಲ ಇವರಿಗೆ ಇರುವಂತಹ ಬಿರುದುಗಳು. ಶಾತವಾಹನರ ಕಾಲದಲ್ಲಿ ಕರ್ನಾಟಕದೊಳಗೆ ಸಿಕ್ಕಿರುವ ಒಂದಿಷ್ಟು ಅವಶೇಷಗಳು ಗೊತ್ತಿರಬೇಕು. ಚಾಪ್ಟ್ರೇ ಚಾಲು ಆಗಿಲ್ಲ ರೀ. ಹಾಗಾದ್ರೆ ಕಲಬುರಗಿಯಲ್ಲಿ ಸನ್ನತಿ ತಿಳಿದ ಹೌದೋ ಇಲ್ಲೋ? ಅಲ್ಲಿ ಸನ್ನತಿ ಮತ್ತು ಕನಗಿನಹಳ್ಳಿ ಎಂಬಲ್ಲಿ ಯಾವ ಧರ್ಮದ ಅವಶೇಷಗಳು? ಸನ್ನತಿ ಇರುವುದು ಯಾವ ನದಿ ದಡದಲ್ಲಿ? ಮತ್ತೆ ನಿನ್ನೆ ಯಾರು ಕಾಗಿಣಿ ಅಂದಂಗಾಗ್ಯದ? ಕಾಗಿಣಿ ಅದೋ ಭೀಮಾ ಅದು? ಕಾಗಿಣಿನೇ ಅದ. ಅಲ್ಲಿ ಅವ್ರು ಯಾರು? ಇಲ್ಲಿ ಸನ್ನತಿ. ನೋಡ ಹೇಳ. ಬೆಳಗಾವದಲ್ಲಿ ವಡಗಾಂವ್ ಮಾಧವಪುರ ತಿಳಿದ. ಬಳ್ಳಾರಿ ಒಳಗ ಹಂಪಿ. ಇವೆಲ್ಲ ಯಾರ ಕಾಲದ್ರಿಯ? ಚಿತ್ರದುರ್ಗದಲ್ಲಿ ಬನವಾಸಿಗೆ ಶಾತವಾಹನರು ಏನೆಂದು ಕರೆಯುತ್ತಿದ್ದರು? ಆದ್ದರಿಂದ ತಮ್ಮನ್ನು ತಾವು ಕುಂತಲನಾಡಿನ ದೊರೆಗಳು. ಈ ಕುಂತಲನಾಡಿನಲ್ಲಿ ಇವರಿಗೆ ಸಾಮಂತರಾಗಿ ಯಾರು ಆಳ್ತಿದ್ರು ಅಂದ್ರೆ ಚುಟುಗಳು. ಯಾರು ಆಳ್ತಿದ್ರು? ಹಾಗಾದರೆ ಬನವಾಸಿ ಇರುವುದು ಯಾವ ನದಿಯ ದಡದಲ್ಲಿ?
ವಡಗಾಮ ಮಾಧವಪುರದಲ್ಲಿ ಕದಂಬರಿಗೆ ಸಂಬಂಧಿಸಿದ ಪದ್ಮಟಂಕ ಅಲ್ಲಿ ಸಿಕ್ಕಾವ್. ಎಲ್ಲಿ? ಇಲ್ಲಿ ತನಕ ಇಂಟ್ರೊಡಕ್ಷನ್ ಬೈ. ನಾ ಈಗ ಕೇಳೋದ್ರ ಟಾಪ್ ಮೋಸ್ಟ್ ವರ್ಡ್ ಹೇಳ್ತೀನಿ. ಶಾತವಾಹನರ ರಾಜಧಾನಿ ಪೈಠಾಣ ಎಲ್ಲದ? ಮಹಾರಾಷ್ಟ್ರದ ಗೋದಾವರಿ ನದಿ ತೀರದಲ್ಲಿ. ಹಾಗಾದ್ರೆ ನಾವು ಇವ್ರ ಬಗ್ಗೆ ಹೇಳಬೇಕು ಅಂದ್ರ ಕಂಪಲ್ಸರಿ ಯಾವ ಮ್ಯಾಪ್ ಬೇಕೇ ಬೇಕು. ಕರ್ನಾಟಕದ ನೋಡಿ ಪೈಠಾಣ ಎಲ್ಲದ ಇದು? ಯಾವ ನದಿಯ ದಡದಲ್ಲಿ? ಹಾಗಾದರೆ ಪೈಠಾಣ ಎನ್ನುವುದು ಗೋದಾವರಿ ನದಿ ತೀರದಲ್ಲಿ ಇದೆ. ಇನ್ನ ಇಲ್ಲಿ ಏನದಂದ್ರೆ ಯಾರು ಅಧಿಕಾರಕ್ಕೆ ಬಂದರು? ಶಾತವಾಹನರು. ಯಾರ ಸಾಮಂತರಾಗಿದ್ದರು? ಮೌರ್ಯರ ಸಾಮಂತರು. ಇದು ವಾರ್ಡ್. ಆಡಳಿತ ಭಾಷೆ ಯಾವುದು? ಪ್ರಾಕೃತ ಭಾಷೆ. ಯಾಕಂದ್ರೆ ಮೌರ್ಯರ ಆಡಳಿತ ಭಾಷೆನೂ ಅದೇ ಇತ್ತು. ಇನ್ನ ಮತ್ ಏನದಂದ್ರ ಯಾವ ನಾಣ್ಯಗಳು ಇದ್ದು ಇವ್ರ ಕಾಲದಲ್ಲಿ? ಸುವರ್ಣ ಮತ್ತು ದೀನಾರ ಎರಡು. ಎಂಥ ನಾಣ್ಯಗಳು? ಚಿನ್ನದ ನಾಣ್ಯಗಳೇ ಇದ್ದು. ಇನ್ನ ನೆಕ್ಸ್ಟ್ ಬರೋದು ದಕ್ಷಿಣ ಭಾರತದಲ್ಲಿ ಏನನ್ನು ಪರಿಚಯಿಸಿದ್ದಾರೆ? ಪರಿಚಯಿಸಿದರು. ಮತ್ತೇನದ? ಇವರು ಗೋವುಗಳನ್ನು ದಾನ ಕೊಟ್ಟಾರ. ಗೋವುಗಳನ್ನು ದಾನ ಮಾಡ್ಯಾರ. ಶಾತವಾಹನ ವಿಹಾರ ಎಂದರೆ ಬಳ್ಳಾರಿ ಮತ್ತು ಧಾರವಾಡ. ಧಾರವಾಡ ಮತ್ತು ಬಳ್ಳಾರಿ ಇಲ್ಲಿ ಬಂದು ರೆಸ್ಟ್ ಮಾಡ್ತಿದ್ರು. ಅದಕ್ಕೆ ಶಾತವಾಹನ ವಿಹಾರ ಅಂತ ಹೇಳಿ ಕರೀತಾರೆ. ಇಲ್ಲಿ ಬನವಾಸಿ ಒಳಗ ಇವರ ಸಾಮಂತರಾಗಿ ಆಳ್ತಿದ್ರು. ಬನವಾಸಿ ಬರೀ ಚೋಟ ಚೋಟ ಅನ್ಬಾರ್ದು, ಬರೀ ಚೋಟ. ಇದು ಏನದರ? ಇದು ಉತ್ತರ ವರದಾನ. ಹಾಗಾದ್ರೆ ಬನವಾಸಿಗೆ ಇವ್ರು ಏನ್ ಕರೆದಾರ? ಕುಂತಲ ನಾಡು. ಇವರು ತಮ್ಮನ್ನು ತಾವು 3 ವರ್ಡ್ ಕರ್ಕೊಂಡ. ಒಂದು ಮಹಾರಾಷ್ಟ್ರದ ಪುವರಾಧೀಶ್ವರರು. ಪುವರಾಧೀಶ್ವರರು ಅಂದ್ರೆ ತಾವೇ ಶ್ರೇಷ್ಠರು ಎಂದರ್ಥ. ಕುಂತಲ ನಾಡಿನ ದೊರೆಗಳು. ಒಂದು ಆಂಧ್ರ ಭಕ್ತರು. ಏನಂತಾರ್ರಿ? ಆಂಧ್ರ ಭಕ್ತರು ಅಂತ ಹೇಳಿ ಬರ್ತಾರೆ. ಇವು 3 ವರ್ಡ್ ಕರೆಕ್ಟ್ ನೆನಪುಳಿತಾವ್ರಿ. ಯಾವ ರಾಜ್ಯ ಏನು ಅದು ಸೆಕೆಂಡ್ರಿ. ಇದು ಮೊದಲು ಇದು ಪ್ರಾಥಮಿಕವಾಗಿ ಇಟ್ಟು ಗೊತ್ತಿರ್ಬೇಕು ನಿಮಗ. ಇದನ್ನ ನೀವೇ ಬರ್ಕೋತಿರೋ ನಾನೇ ಬರ್ಸೋ? ನೀವೇ ಬರ್ಕೊಳ್ಕೊತೀರಲ್ಲ. ಬಟ್ ನೀವು ಇದು ಶಾತವಾಹನರು ನಮ್ಮ ಕರ್ನಾಟಕಕ್ಕ ಸಂಬಂಧ ಅದರ, ಕನ್ನಡಿಗರು ಅಲ್ಲ. ಇಷ್ಟೆಲ್ಲ ಏನಾರು ನೆನಪುಳಿತಾರೆ. ಇವ್ರು ನಮ್ಮಲ್ಲಿ ಏನು ಪರಿಚಯ ಮಾಡ್ಯಾರ? ಏನನ್ನು ದಾನ ಕೊಟ್ಟಾರ? ದಾನಗಳಲ್ಲಿ ಶ್ರೇಷ್ಠವಾದ ದಾನ ಕನ್ಯಾದಾನ. ಕನ್ಯಾದಾನ ಅಲ್ಲ ರೀ, ವಿದ್ಯಾದಾನ, ಅನ್ನದಾನ. ಈ ಸದ್ಯಕ್ಕೆ ನೀವು ನನಗೆ ಕೊಡುವ ಹಣದ ದಾನ. ಆಯ್ತ್ರೆ. ಇದರದು ಇಂಟ್ರೊಡಕ್ಷನ್ ಏನಾರು ತಿಳಿತೋ ಇಲ್ಲೋ? ಇಲ್ಲ, ಇದೊಂದು ಇಂಟ್ರೊಡಕ್ಷನ್ ಜರ ಬರಸ್ತೇನೆ ಬರೀ. ಏನ್ ಮ್ಯಾಪ್ ರೀ? ಮ್ಯಾಪ್ ಅದಕ್ಕೆ ಸುಮ್ಮನೆ ಡೈರೆಕ್ಟ್ ಹೇಳ್ತೀನಿ ಬರೀರಿ. ಇವ್ರ ಬಗ್ಗೆ ಒಂದು ಕ್ವಶನ್ ಯಾವಾಗಾರ ಬರ್ತದ, ನೀವೇ ಬರ್ಕೋತೀರಿ. ನಾ ಏನ ಸ್ಲೈಡ್ಸ್ ಅವ್ ಜರ ನಡು ಅಸಿಸ್ತಾಗಿ ಅವ್ರು ನಡೀತದ್ರಿ. ವಿವರಣೆ ಕರೆಕ್ಟ್ ಅದ ಅಂದ್ರು ಒಂದ್ಸಲ ಯಾಕತ್ತ. ಇದು ಇಂಟ್ರೊಡಕ್ಷನ್ ಬರ್ಸ್ತೀನಿ, ರಾಜರುಗಳ ಬಗ್ಗೆ ನೀವು ಬರೆಯಕತ್ತೀರಿ. ಇಂಟ್ರೊಡಕ್ಷನ್ ಒಂದು ನಾ ಬರ್ಸೋದು ಬಟ್ ಬರ್ರಿ. ಹೆಡ್ಲೈನ್ ಏನ್ ಬರ್ದೀನಿ? ನಿನ್ನಿದು ಎಲ್ಲ ಕರೆಕ್ಟ್ ಆಗ್ಯದ್ರಿ. ಶಾತವಾಹನರು ಬಿಡು, ಒಂದು 7 ಪೇಜ್ ಬಿಟ್ಟು ಚಲೋ ಮಾಡಿ. ನಾ ಎಷ್ಟ್ ಪೇಜ್ ಹೇಳಿನಿ? ಮೊದಲು 2 ಪೇಜ್ ಹೇಳಿನಿ. 3 ನಿನ್ನೆ ಎಷ್ಟ್ ಪೇಜ್ ಹೇಳಿನ್ರಿ? 6 ಪೇಜ್. ಬರ್ರಿ.
ಶಾತವಾಹನರು ಅಂತೇಳಿ ಬರದ್ರಿ. ಮೊದಲ ಇಲ್ಲ ರೀ, ಇವ್ರು ನಿನ್ನೆ ಬರೀಲಾರ್ದವ್ರು ಹೇಳಕತ್ತಿನ, ನೀವ್ಯಾಕೆ ಪೇಜ್ ಬಿಡ್ತೀರಿ? ಹೆಡ್ಲೈನ್ ಶಾತವಾಹನರು ಅಂತೇಳಿ ಬರದ್ರಿ. ಮೊದಲ ಪ್ರಾಥಮಿಕ ಮಾಹಿತಿ ಏನೇನದ ಎಲ್ಲ ಬರೆಸ್ತೇನೆ ಬರ್ರಿ. ರಾಜಧಾನಿ, ರಾಜಧಾನಿ ಪೈಠಾಣ ಪ್ರತಿಷ್ಠಾನ, ರಾಜಧಾನಿ ಪೈಠಾಣ ಪ್ರತಿಷ್ಠಾನ, ಪೈಠಾಣ ಪ್ರತಿಷ್ಠಾನ, ಪೈಠಾಣ ಪ್ರತಿಷ್ಠಾನ. ಬ್ರೆಕೆಟ್ದಾಗ ಏನ್ ಬರಿಬೇಕು? MH. MH ಅಂದ್ರಿ ಮಹಾರಾಷ್ಟ್ರ. ರಾಜಧಾನಿ ಪೈಠಾಣ ಪ್ರತಿಷ್ಠಾನ MH. ಅದ್ರ ಕೆಳಗೆ ಪೈಠಾಣ ಇರುವುದು ಗೋದಾವರಿ ನದಿ ತೀರದಲ್ಲಿ. ಪೈಠಾಣ ಇರುವುದು ಗೋದಾವರಿ ನದಿ ತೀರದಲ್ಲಿ. ಪೈಠಾಣ ಇರುವುದು ಗೋದಾವರಿ ನದಿ ತೀರದಲ್ಲಿ. ನೆಕ್ಸ್ಟ್, ಶಾತವಾಹನರು ಮೌರ್ಯರ ಸಾಮಂತರಾಗಿದ್ದರು. ಮೌರ್ಯರ ಸಾಮಂತರಾಗಿದ್ದರು. ಮೌರ್ಯರ ಸಾಮಂತರಾಗಿದ್ದರು. ನೆಕ್ಸ್ಟ್, ಏನ ಒಂದು ವಾರ್ಡ್. ಶಾತವಾಹನರ ಆಡಳಿತವು ಮೌರ್ಯರ ಆಡಳಿತವನ್ನು ಹೋಲುತ್ತದೆ. ಶಾತವಾಹನರ ಆಡಳಿತವು ಮೌರ್ಯರ ಆಡಳಿತವನ್ನು ಹೋಲುತ್ತದೆ. ಶಾತವಾಹನರ ಆಡಳಿತವು ಮೌರ್ಯರ ಆಡಳಿತವನ್ನು ಹೋಲುತ್ತದೆ. ಮೌರ್ಯರ ಆಡಳಿತವನ್ನು ಹೋಲುತ್ತದೆ. ಏನ ಒಂದು ವಾರ್ಡ್. ಶಾತವಾಹನರ ಆಡಳಿತ ಭಾಷೆ ಪ್ರಾಕೃತ. ಶಾತವಾಹನರ ಆಡಳಿತ ಭಾಷೆ ಪ್ರಾಕೃತ. ಆಡಳಿತ ಭಾಷೆ ಪ್ರಾಕೃತ. ನೆಕ್ಸ್ಟ್, ಏನ ಒಂದು ವಾರ್ಡ್. ನೋಟ್, ಮೌರ್ಯರ ಆಡಳಿತ ಭಾಷೆ ಪ್ರಾಕೃತ. ಮೌರ್ಯರ ಆಡಳಿತ ಭಾಷೆ ಪ್ರಾಕೃತ. ಆಡಳಿತ ಭಾಷೆ ಪ್ರಾಕೃತ. ನೆಕ್ಸ್ಟ್, ಅಲ್ಲೇ ಶಾತವಾಹನರ ಉಪನಾಮಗಳು, ಅವ್ರಿಗೆ ಸಂಬಂಧಪಟ್ಟಿದ್ದು ಏನಾದ್ರು ಬೇಕಲ್ಲ. ಶಾತವಾಹನರ ಉಪನಾಮಗಳು ನಿಮ್ಗೂ ಇರ್ತಾವಲ್ಲ, ರಿಂಕು ಚಿಂಕು. ಉಪನಾಮಗಳು. ಒಂದನೇದು ಕುಂತಲನಾಡಿನ ದೊರೆಗಳು. ಕುಂತಲನಾಡಿನ ದೊರೆಗಳು. ಕುಂತಲನಾಡಿನ ದೊರೆಗಳು ಬರೆದ್ರೆ. ಎರಡು, ಮಹಾರಾಷ್ಟ್ರದ ಪುವರಾಧೀಶ್ವರರು. ಮಹಾರಾಷ್ಟ್ರದ ಪುವರಾಧೀಶ್ವರರು. ಮಹಾರಾಷ್ಟ್ರದ ಪುವರಾಧೀಶ್ವರರು. ಮೂರನೇದು ಆಂಧ್ರ ಭತ್ಯರು. ಆಂಧ್ರ ಭತ್ಯರು. ನೆಕ್ಸ್ಟ್, ಅಲ್ಲೇ ಕೆಳಗೆ ಮಾಡ್ಬೇಕು. ಬನವಾಸಿಯನ್ನು ಕುಂತಲನಾಡು ಎಂದು ಕರೆಯಲಾಗುತ್ತಿತ್ತು. ಬನವಾಸಿಯನ್ನು ಕುಂತಲನಾಡು ಎಂದು ಕರೆಯುತ್ತಿದ್ದರು. ಕುಂತಲನಾಡು ಎಂದು ಕರೆಯುತ್ತಿದ್ದರು. ಬನವಾಸಿ ಇರುವುದು ಉತ್ತರ ಕನ್ನಡ ಜಿಲ್ಲೆ ವರದಾ ನದಿ ತೀರದಲ್ಲಿ. ಬನವಾಸಿ ಇರುವುದು ಉತ್ತರ ಕನ್ನಡ ಜಿಲ್ಲೆ ವರದಾ. ಉತ್ತರ ಕನ್ನಡ ಜಿಲ್ಲೆ ವರದಾ ನದಿ ತೀರದಲ್ಲಿ. ವರದಾ ನದಿ ತೀರದಲ್ಲಿ. ನೆಕ್ಸ್ಟ್, ಶಾತವಾಹನರ ಸಾಮಂತರಾಗಿ ಬನವಾಸಿ ಆಳುತ್ತಿದ್ದವರು. ಶಾತವಾಹನರ ಸಾಮಂತರಾಗಿ ಬನವಾಸಿ ಆಳುತ್ತಿದ್ದವರು. ಶಾತವಾಹನರ ಸಾಮಂತರಾಗಿ ಬನವಾಸಿ ಆಳುತ್ತಿದ್ದವರು ಚುಟುಗಳು. ಬನವಾಸಿ ಆಳುತ್ತಿದ್ದವರು ಯಾರು? ಚುಟುಗಳು. ನೆಕ್ಸ್ಟ್, ಬಲ್ಲಿಗತಿರಿ ಅಲ್ಲೇ ವಾಟ್. ಧಾರವಾಡ ಮತ್ತು ಬಳ್ಳಾರಿ ಜಿಲ್ಲೆಗಳನ್ನು ಶಾತವಾಹನ ವಿಹಾರ ಎನ್ನುವರು. ಶಾತವಾಹನ ವಿಹಾರ. ವಿಹಾರ ಅಂದ್ರೆ ರೆಸ್ಟಿಗೆ ಹೋಗೋದು. ಧಾರವಾಡ ಮತ್ತು ಬಳ್ಳಾರಿ ಜಿಲ್ಲೆಗಳನ್ನು ಶಾತವಾಹನ ವಿಹಾರ ಎನ್ನುವರು. ಶಾತವಾಹನ ವಿಹಾರ ಎನ್ನುವರು. ಶಾತವಾಹನ ವಿಹಾರ ಎನ್ನುವರು. ನೆಕ್ಸ್ಟ್, ಆಯ್ತ್ರೆ ಪ್ರಶ್ನೆ ವರ್ಡ್. ಇಲ್ಲಿ ತನಕ ಇದು ಏನು ಕೇಳಿದ್ರು ಕರೆಕ್ಟ್ ಹೇಳ್ತಾರೆ. ಇವ್ರು ಯಾರು ಸಾಮಂತರು? ರಾಜಧಾನಿ, ನದಿ ದಡ. ಇವರಿಗೆ ಕರ್ನಾಟಕದೊಳಗ ಕೇಂದ್ರ ಎಲ್ಲಿತ್ತು?
ಕರ್ನಾಟಕದೊಳಗೆ ಇವರು ಆಡಳಿತದ ಕೇಂದ್ರ ಬನವಾಸಿ ಇದೆ. ಅದಕ್ಕೆ ತಮ್ಮನ್ನು ತಾವು ಕುಂತಲ ನಾಡಿನ ಹಿಂಗ ಅನ್ಕೊಂಡ್ರು. ಆಂಧ್ರ ಭಕ್ತಿಯರು ಅಂದ್ರೆ ಯಾರು? ಮಹಾರಾಷ್ಟ್ರದ ಪುವರಾಧೀಶ್ವರರು ಅಂದ್ರೆ ಯಾರು? ನೆನಪು ಬರ್ತಾವ್ರಿ ಇವೆಲ್ಲ. ನೆಕ್ಸ್ಟ್ ಅಲ್ಲೇ ಚಲಾವಣೆಯ ನಾಣ್ಯ, ಶಾತವಾಹನರ ಚಲಾವಣೆಯ ನಾಣ್ಯ. ಶಾತವಾಹನರ ಚಲಾವಣೆಯ ನಾಣ್ಯಗಳು ಬಂಗಾರದ ಸುವರ್ಣ ಮತ್ತು ದೀನಾರ. ಬಂಗಾರದ ಸುವರ್ಣ ಮತ್ತು ದಿನಾರ ನಾಣ್ಯಗಳು ಇವೆರಡು. ಬಂಗಾರದ ಸುವರ್ಣ ಮತ್ತು ದೀನಾರ. ಅಲ್ಲೇ ಬರದ್ರಿ. ದಕ್ಷಿಣ ಭಾರತದಲ್ಲಿ ನೇಗಿಲಗಳನ್ನು ಪರಿಚಯಿಸಿದವರು ಶಾತವಾಹನರು. ದಕ್ಷಿಣ ಭಾರತದಲ್ಲಿ ನೇಗಿಲಗಳನ್ನು ಪರಿಚಯಿಸಿದವರು ಶಾತವಾಹನರು. ನೇಗಿಲ ಹೊಡೆದ್ರಿ. ನೇಗಿಲಗಳನ್ನು ಪರಿಚಯಿಸಿದವರು ಶಾತವಾಹನರು. ಒಂದು ಬರದ್ರಿ. ದಕ್ಷಿಣ ಭಾರತದಲ್ಲಿ ನೇಗಿಲುಗಳಿಂದ ಶಾತವಾಹನರು ಬೆಳಕಿಗೆ ಬಂದಿದ್ದಾರೆ. ದಕ್ಷಿಣ ಭಾರತದಲ್ಲಿ ನೇಗಿಲುಗಳಿಂದ ಶಾತವಾಹನರು ಬೆಳಕಿಗೆ ಬಂದಿದ್ದಾರೆ. ದಕ್ಷಿಣ ಭಾರತದಲ್ಲಿ ನೇಗಿಲುಗಳಿಂದ ಶಾತವಾಹನರು ಬೆಳಕಿಗೆ ಬಂದಿದ್ದಾರೆ. ಯಾರು ಹೇಳ್ಯಾರ? ಡಿ ಕೋಸಂಬಿ. ಮೋಸಂಬಿ ಅದು ಬೇರೆ. ಕೋಸಂಬಿ ಡಿ ಕೋಸಂಬಿ ಏನವ ಆಯ್ತ್ರೆ. ಬರ್ರಿ. ದಕ್ಷಿಣ ಭಾರತದಲ್ಲಿ ಮೊದಲಿಗೆ ಗೋವುಗಳನ್ನು ದಾನವಾಗಿ ನೀಡಿದವರು ಶಾತವಾಹನರು. ದಕ್ಷಿಣ ಭಾರತದಲ್ಲಿ ಮೊದಲು ಗೋವುಗಳನ್ನು ದಾನವಾಗಿ ನೀಡಿದವರು ಯಾರು? ಶಾತವಾಹನರು. ಗೋವುಗಳನ್ನು ದಾನವಾಗಿ ನೀಡಿದವರು ಶಾತವಾಹನರು. ನೆಕ್ಸ್ಟ್ ಅಲ್ಲೇ ಕರ್ನಾಟಕದಲ್ಲಿ ಶಾತವಾಹನರ ಅವಶೇಷಗಳು. ಹೆಡ್ಲೈನ್: ಕರ್ನಾಟಕದಲ್ಲಿ ಶಾತವಾಹನರ ಅವಶೇಷಗಳು. ಬರ್ರಿ. ಒಂದನೇದು ಕಲಬುರಗಿಯ ಸನ್ನತಿ ಬರೋದು. ಅದು ಆಕ್ಚುಲಿ ಕಾಗಿಣಿನೋ ಅಲ್ಲಿ ಆ ಊರ ಪಕ್ಕದವ್ರು ಯಾರು ಇಲ್ಲಿ ಭೀಮನಿ ಅದ ಇಲ್ಲ ರೀ. ಬರ್ರಿ. ಆಯ್ತು, ನಾವು ಭೀಮನಿ ಹೇಳೋದು. ಬರ್ರಿ. ಸನ್ನತಿ ಇರುವುದು ಭೀಮಾ ನದಿ ತೀರದಲ್ಲಿ. KPSC ಕ್ವಶನ್ ಬಾರಿ. ಸನ್ನತಿ ಮತ್ತು ಕನಗನಹಳ್ಳಿಯಲ್ಲಿ ಬೌದ್ಧ ಧರ್ಮದ ಅವಶೇಷಗಳು ದೊರಕಿವೆ. ಬೌದ್ಧ ಧರ್ಮದ ಅವಶೇಷಗಳು ದೊರಕಿವೆ. ನೆಕ್ಸ್ಟ್ ಆಯ್ತ್ರೆ. ಎರಡನೆಯದಲ್ಲಿ ಬೆಳಗಾವಿ ಜಿಲ್ಲೆಯ ವಡಗಾಮ ಮಾಧವಪುರ. ಅಲ್ಲಿನೂ ಇವ್ರು ಸಂಬಂಧಿಸಿದ ಅಂಶಗಳದಾವ. ಬೆಳಗಾವಿ ಜಿಲ್ಲೆಯ ವಡಗಾಂವ್ ಮತ್ತು ಮಾಧವಪುರ. ಅಲ್ಲೇ ಬಳ್ಳಾರಿ ಹಂಪಿ. ಬಳ್ಳಾರಿ ಜಿಲ್ಲೆ ಏನು ವಿಜಯನಗರ? ಈಗ ಈ ವಿಜಯನಗರಕ್ಕೆ ಬರ್ತಾನದು. ಬರ್ರಿ. ವಿಜಯನಗರ ಜಿಲ್ಲೆಯ ಹಂಪಿ. ಈಗೇನೋ ಬೆಳಗಾವನ್ನು ಡಿವೈಡ್ ಮಾಡಿ 2 ಮಾಡೋರು ಅದರ್ಥ. ಮಾಡಿ 2 ಮಾಡಿ 4 ಮಾಡಿ ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಅಖಂಡ ಕರ್ನಾಟಕ ಒಂದಿದ್ರೆ ಸಾಕು. ಹೌದೋ ಇಲ್ಲ? ಜಿಲ್ಲಾ ದೊಡ್ಡ ಇರಬೇಕು, ಸಣ್ಣ ಇರಬೇಕು. ಆಡಳಿತದಲ್ಲಿ ಅಭಿವೃದ್ಧಿ ಆಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಚಲೋ ಸಿಗಬೇಕು, ಟೋಟಲ್ ಜಿಲ್ಲಾ ಡೆವಲಪ್ ಆಗ್ಬೇಕಂದ್ರೆ 4 ರಿಂದ 5 ತಾಲೂಕ ಇರಬೇಕು ಜಿಲ್ಲಾದಾಗ. ಹಂಗಿತ್ತು ಅಂದ್ರೆ ಆ ಜಿಲ್ಲಾದ ಎಲ್ಲಾ ಅಧಿಕಾರಿಗಳು 4 ತಾಲೂಕು ಹೋದ ಅಂದ್ರೆ DC ಅದು ಎಲ್ಲ ವಿಸಿಟ್ ಮಾಡ್ತಾರೆ. 10-11 ತಾಲೂಕು ಆದ್ರೆ ಹೋಗ್ಬಿಡ್ತದೆ ಆಡಳಿತ. ನೋಡ್ರಿ ಯಾದಗಿರಿ ಹೆಂಗ್ ಡೆವಲಪ್ ಆಗ್ಲಿಕ್ಕೆ.
ಇರೋದೇ ಮೂರೇ ತಾಲೂಕು ಅದಾವ. ಹೊಡೆದ DC ಗರ 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 ಸುತ್ತ ಎಲ್ಲಾ ತಾಲೂಕುಗಳು ಫುಲ್ ಆಕ್ಟಿವ್ ಅದಾವ. ಅದವರ ಇಲ್ಲ ಹೇಳಿ. ಯಾಕಂದ್ರ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ಲಿಕ್ಕ ಈಜಿ ಹ್ಯಾಂಡಲ್ ಆತವ. ಶಿಕ್ಷಣದೊಳಗೆ ಡೆವಲಪ್ ಆಗ್ಲಿಕ್ಕತ್ತದ. ಯಾದಗಿರಿ ಕಲಬುರಗಿ ಕಿತ್ತನು ಮ್ಯಾಗದ ಶಿಕ್ಷಣದಾಗಿತ್ತದ. ಮಾನ್ಯ 10th ರಿಸಲ್ಟ್ ಬಿಟ್ಟಾಕ ನೋಡ್ರಿ. ಇಲ್ಲ ಕಲಬುರಗಿ ಕೆಳಗಡೆ ಅದ. ಇದ್ರ ಮ್ಯಾಗ 8 ನಂಬರ್ ಮ್ಯಾಗ ಹೋಗ್ಯದ. ಒಮ್ಮೆ ನಾವು ಈ ಸಲ ನಾವೇ ಮ್ಯಾಗ ಅನ್ಕೊಂಡ್ರೆ ಖರೆ ಎಕ್ಸಾಮ್ ನೋಡ್ದಕ್ರ ಗೊತ್ತಾಗ್ಯದ ನಮಗ. ನಾವು ಎಲ್ಲಿ ಏನು ಈಗ ಗೊತ್ತಾಗ್ಯದ ಇಲ್ಲಿ. ಹಾ ನೆಕ್ಸ್ಟ್ ಚಿತ್ರದುರ್ಗ ಬ್ರಹ್ಮಗಿರಿ. ಚಿತ್ರದುರ್ಗ ಬ್ರಹ್ಮಗಿರಿ. ಚಿತ್ರದುರ್ಗ ಯಾವದ್ರಿ? ಬ್ರಹ್ಮಗಿರಿ. ಈ ಕೆಳಗಡೆ ಒಂದು 4 ವರ್ಡ್ ಬನ್ನಿ. KPSC ಕ್ವಶನ್ ಬರ್. KPSC. ಬೆಳಗಾವಿ ಜಿಲ್ಲೆಯ ವಡಗಾಮ ಮಾಧವಪುರದಲ್ಲಿ. ಬೆಳಗಾವಿ ಜಿಲ್ಲೆ ವಡಗಾಂವ್ ಮಾಧವಪುರದಲ್ಲಿ. ವಡಗಾಮ ಮತ್ತು ಮಾಧವಪುರದಲ್ಲಿ 5 ಪದ್ಮಟಂಕ ನಾಣ್ಯಗಳು ಸಿಕ್ಕಿವೆ. 5 ಪದ್ಮಟಂಕ ನಾಣ್ಯಗಳು ಸಿಕ್ಕಿವೆ. ಪದ್ಮಟಂಕ ನಾಣ್ಯಗಳು ಸಿಕ್ಕಿವಿ. ಪ್ರಕೃತ ಕದಂಬರ ಕಾಲದಲ್ಲಿ ಅವಾಗ ಹೊಡಿಸಿದ್ರು. ಕದಂಬರ ಕಾಲದ ನಾಣ್ಯಗಳು. ಕರೆಕ್ಟ್ ಐತ್ರಿ. ಪದ್ಮಟಂಕ ಈಸ್ ಈಕ್ವಲ್ ಟು ಯಾವ್ಯಾವ ಲೋಹ ಮಿಕ್ಸ್ ಮಾಡಿ ಪದ್ಮಟಂಕ ಮಾಡ್ತಿದ್ರೆ ಹೇಳ್ಬೇಕು ನನಗೆ. ಪದ್ಮಟಂಕ ಈಸ್ ಈಕ್ವಲ್ ಟು ಯಾವ್ಯಾವ ಮಿಶ್ರ ಲೋಹ ಅನ್ನೋದು ಹೇಳ್ಬೇಕು ನನಗೆ. ಆಮೇಲೆ ಹೇಳ್ರಿ. ನೆಕ್ಸ್ಟ್ ಪದ್ಮಟಂಕ ಈಸ್ ಈಕ್ವಲ್ ಟು ಡ್ಯಾಶ್ ಮಿಶ್ರಲೋಹವಾಗಿದೆ. ಡ್ಯಾಶ್ ಮಿಶ್ರಲೋಹವಾಗಿದೆ. ಏನಾವ? ಹಂಪಿ ಇರುವುದು ತುಂಗಭದ್ರಾ ನದಿ ತೀರದಲ್ಲಿ. ಹಂಪಿ ಇರುವುದು ತುಂಗಭದ್ರಾ ನದಿ ತೀರದಲ್ಲಿ. ಹಂಪಿ ಇರುವುದು ತುಂಗಭದ್ರಾ ನದಿ ತೀರದಲ್ಲಿ. ವಿಜಯನಗರದ ಅವಶೇಷಗಳು ಕಂಡುಬರುವುದು ಹಂಪಿ. ವಿಜಯನಗರದ ಅವಶೇಷಗಳು ಕಂಡುಬರುವುದು ಹಂಪಿ. ವಿಜಯನಗರದ ಅವಶೇಷಗಳು ಕಂಡುಬರುವುದು ಎಲ್ಲಿ? ಹಂಪಿ. ಐತ್ರೆ. ಇಟ್ಟೆಲ್ಲ ಬರದ್ರೆ ಇಲ್ಲ. ಇನ್ನು ಹೆಡ್ಲೈನ್ ನೀವು ಇದನ್ನ ಆಮೇಲೆ ಬರ್ಕೊಳಕತ್ತೀರಿ. ನಾ ಬರೀ ಮಾತಾಡ್ತೀನಿ. ಇಲ್ಲೇನ ಇವ್ರ ಬಗ್ಗೆ ಸುಮ್ ಜರ ಓದ್ಕೋರೆ. ಯಾಕಂದ್ರೆ ಇವ್ರು ಯಾವಾಗಾರಿ ಒಂದೊಂದು ಕ್ವಶನ್ ಬರ್ತಾವ. ಶಾತವಾಹನರ ಸ್ಥಾಪಕ ಯಾರು ಅಂದ್ರೆ ಸಿಮುಖ. ಸಿಮುಖ ಅಂದ್ರೆ ಮುಖ ನೋಡ್ಕೊತ್ಕೊಂಡ್ರ ನಂಗ ಅಲ್ಲ. ಸಿಮುಖ ಅಂದ್ರೆ ಏನು? ರಾಯ ಸಿಮುಖ ಪೂರ್ಣ ಹೆಸರು ಏನನ್ನಂಗ್ರಿ? ರಾಯ ಸಿಮುಖ. ಹಿಂಗ್ಯಾಕೆ ಹೆಸರು ಇಟ್ಕೊಂಡವ್ ಇವು ಅಂದ್ರೆ ಇವೆಲ್ಲ ಪ್ರಾಕೃತ ಭಾಷೆದ ಹೆಸರು. ಇವು ಇಂಗ್ಲಿಷ್ ಬ್ರಿಟಿಷರು ಇಟ್ಕೊಂಡಿರ್ತಾರ ನೋಡ್ರಿ. ಇಂಗ್ಲೆಂಡಿನ ಮೊದಲ ಪ್ರಧಾನಿ ವಾಲ್ ಪೋಲ್. ವಾಲ್ ಅಂದ್ರೆ ಏನು? ಗ್ವಾಡಿ. ಪೋಲ್ ಅಂದ್ರೆ ಕಾಂಬ. ಗ್ವಾಡಿ ಕಾಂಬ. ಹೌದ್ರಿ. ಹಿಂಗೆ ಅವ್ರವ್ರ ಹೆಸರ ಇರ್ಲಿ, ಏನ್ ತೊಂದ್ರೆ ಇಲ್ಲ. ನಮ್ಮ ಊರಾಗಿ ಬರೋ ಗಂಡ ಹೇಳ್ತಾರೆ ಠಕ್ಕಪ್ಪ ಠಕ್ಕವ್ವ. ಕರೆನೇ ರೀ. ಅವ್ರ ಮನೆ ದೇವರ ನಮಗೂ ಗೊತ್ತಿಲ್ಲ. ಜಟ್ಟಪ್ಪ ಜಟ್ಟವ್ವ. ಜಟ್ಟಿಂಗ್ ರಾಯನ ಹೆಸರು ಇಡ್ತಾರ್ರಿ. ನೆಕ್ಸ್ಟ್ ಏನೋ ಸಿಮುಖ ಯಾವ ಮನೆತನದ ಸ್ಥಾಪಕ? ಯಾವ ಶಾಸನದಲ್ಲಿ ಇವನಿಗೆ? ನಾನಘಾಟ್ ಶಾಸನದಲ್ಲಿ ಇವನಿಗೆ ಏನೆಂದು ಕರೆಯಲಾಗಿದೆ? ರಾಯ ಸಿಮುಖ ಎಂದು ಕರೆಯಲಾಗಿದೆ. ಮುಗಿತ್ರೆ ಅಟ್ಟೇರಿ. ಒಂದು ಒಂದೇದ್ದು ಏನು ಆಡಳಿತ ಮಾಡಲ್ಲ. ಒಂದೇದ್ದು ಎಲ್ಲಾ ರಾಜ ಮನೆತನದಾಗ ನೋಡ್ರಿ ನೀವು, ಒಂದೇದವ ಏನೂ ಸಾಧನೆ ಮಾಡಿಲ್ಲ. ಆ ಮನೆತನ ಚಾಲು ಮಾಡೋದೇ ಒಂದು ದೊಡ್ಡದು. ಆ ಸಾಧನೆ ಆಗ್ಬೇಕಂದ್ರೆ ನಾವು ಕಂಡಪಟ್ಟಿ ಅನುಭವ, ಆಡಳಿತ, ವಯಸ್ಸು ಆದಕ್ರ ಸಾಧನೆ ಮಾಡಿರ್ತಾನ ನಾವು. ಹಾಗಾಗಿ ಅವನು ದೊಡ್ಡ ಏನು ಇರಲ್ಲ. ಯಾವುದೇ ರಾಜ ಮನೆತನ ತೋರಿ ಸ್ಟಾರ್ಟಿಂಗ್ ನಾವು ಸ್ವಲ್ಪ ದಿನ ಬದುಕಿರ್ತಾನ ಆಡಳಿತ ಮಾಡುವಾಗ. ಯಾಕಂದ್ರೆ ಅಧಿಕಾರಕ್ಕೆ ಬರುವ ಹೊತ್ತಿಗೆ ವಯಸ್ಸಾಗಿರ್ತದ ಅವನು. ಇನ್ನ ಎರಡನೇದವ್ರು ಯಾರದರಿ? 1ನೇಯ ಶಾತಕರ್ಣಿ. ಯಾರ್ರೀ? 1ನೇಯ ಶಾತಕರ್ಣಿ ಎನ್ನುವವರು ಇವರು ಪ್ರಸಿದ್ಧ ಅರಸನವರು. ಇವ್ರ ಬಗ್ಗೆ ಒಂದ್ ಜರ ಕರೆಕ್ಟ್ ಆಗಿ ಆಲೋಚನೆ ಮಾಡಿ. ಇವ್ರಕಿಂತ ಗೌತಮಿ ಪುತ್ರ ಶಾತಕರ್ಣಿ ಒಬ್ಬ ಬರ್ತಾನ್ರಿ.
ಒಂದನೇ ಶಾತಕರ್ಣಿ ಇವ ಎಷ್ಟನೇದ ಶಾತವಾನರ ಅರಸ. ಇವ ಎಂತಿಂತ ಯಜ್ಞಗಳನ್ನ ಮಾಡ್ಯಾನ. ಅಶ್ವಮೇಧ ರಾಜಾಶ್ವಿಯ. ಅಶ್ವ ಅಂದ್ರೆ ಏನು? ಕುದುರಿ ಒಂದು ಸಾಕಿ ಕೂಗಾಗಿ ಅದಕ್ಕೆ ಕಡ್ಲಿ ತಿನ್ಸೋದು. ಕಾಡ್ಲಿ ದ್ವಿದಳ ಧಾನ್ಯಗಳು ತಿನ್ಸೋದು, ಮೈಯಾಗ ಸೊಕ್ಕು ಬರಪ್ಲೆ. ಮುಂದೊಂದು ದಿನ ಅದಕ್ಕೆ ಏನದಂದ್ರೆ ಹಗ್ಗ ಉಚ್ಚಿ ಬಿಟ್ಟು ಬಿಡೋದು. ಸ್ವತಂತ್ರವಾಗಿ ಕುದುರೆ ಅಡ್ಡಾಡ್ಕೊತ ಹೊಂಟು ಬಿಡ್ತದೆ ಎಲ್ಲ ಕಡೆ. ಅದಕ್ಕೇನು ಇದು ನಮ್ಮ ರಾಜಂದಿ ಪ್ರದೇಶದ ಇಲ್ಲೇ ಅಡ್ಡಾಡ್ಬೇಕು ಹಂಗೇನಿಲ್ಲ. ಹಾಗಾದ್ರೆ ಕುದುರೆ ಅಡ್ಡಾಡ್ಕೊತ ಹೋದಕ್ರ ಬೇರೆ ಪ್ರದೇಶದಾಗ ಹೋದಕ್ರ ಅಲ್ಲಿಯ ಒಬ್ಬ ರಾಜ ಅದಕ್ಕೆ ಹಿಡಿದು ಕಟ್ಟಬೇಕು. ಹಿಡಿದು ಕಟ್ಟದ್ನ ಅಂದ್ರೆ ಈ ಕುದುರೆ ಬಿಟ್ಟ ರಾಜ ಹೋಗಿ ಯುದ್ಧ ಮಾಡಿ ಬಿಡಿಸ್ಕೊಂಡು ತರ್ಬೇಕು ಕುದುರೆ. ಯುದ್ಧದೊಳಗ ಸೋತ ಅಂದ್ರೆ ಇವನ ಸಾಮ್ರಾಜ್ಯ ಅವನಿಗೆ ಹೋಯ್ತು. ಯುದ್ಧ ಮಾಡಿ ಕುದುರೆ ಬಿಡಿಸ್ಕೊಂಡು ಬಂದ್ರಂದ್ರೆ ಆ ಕಟ್ಟದವನ ಸಾಮ್ರಾಜ್ಯ ಇವನಿಗೆ ಬರ್ತು. ಒಟ್ಟಿನಲ್ಲಿ ಜಗಳಾಡ್ಲಕ್ಕ ಕುದುರೆ ಬಿಡೋದು. ತಿಳಿಲಿಲ್ಲ. ಅದಕ್ಕೆ ಹೋಗಾಗಿ ಏನ್ ತಿನ್ನಿಸ್ಬೇಕು? ಅದಕ್ಕೆ ಕಡ್ಲಿ ಬೇಳೆ ತಿನ್ಸ, ಸೊಕ್ಕ ಭಾಳ ಬರ್ಬೇಕು ಅದಕ್ಕೆ. ಮುಂದ ಆ ಅಶ್ವಮೇಧ ಅಂದಕರ ಕುದುರೆಯ ಕಟ್ಟದವನ ಸಂಗಟ ಯುದ್ಧ ಮಾಡ್ತಾರಿಲ್ಲ ರೀ. ಒಂದು ವೇಳೆ ಅದನ್ನು ಯಾರೂ ಕಟ್ಟಲಿಲ್ಲ ಅಂದ್ರ ಇವನೇ ಪ್ರಬಲ ರಾಜ ಅಂತೇಳಿ ಎಲ್ಲಾರು ಒಪ್ಕೋತಾರ. ವರ್ಷಕ್ಕೆ ಇಷ್ಟು ಕಪ್ಪು ಕಾಣಿಕೆಯನ್ನು ಕೊಡ್ಬೇಕು ಈ ರಾಜ ಕುದುರೆ ಬಿಟ್ಟವನಿಗೆ. ಕುದುರೆ ಬಿಟ್ಟನ ತಾನೇ ಶ್ರೇಷ್ಠ ಅನಿಸ್ಕೊಂಡನ ಅಂತ ಹೇಳಿ ಮಂದಿ ಗೊತ್ತಾಗಕ್ ಬೇಡ. ಅವಾಗ ದೊಡ್ಡದಾದ 100 ಅಗ್ನಿಕುಂಡಗಳನ್ನು ಮಾಡೋದು. 108. ಆ 108 ಅಗ್ನಿಕುಂಡದಲ್ಲಿ ಶ್ರೀಗಂಧದ ಕಟ್ಟಿಗೆ ಹಾಕೋದು, ತುಪ್ಪ ಹಾಕೋದು, ಬೆಂಕಿಯ ಜ್ವಾಲೆ ಉರ್ಸರಕ್ಕ ಸುತ್ತಗಟ್ಟ ಒಂದೊಂದು ಕುಂಡದ ಸುತ್ತಗಟ್ಟ 10 ಮಂದಿ ಮಂತ್ರ ಓದೋರು ಮಂತ್ರ ಪಠಣೆ ಮಾಡೋದು. ಅವನ ಸಾಮ್ರಾಜ್ಯದಲ್ಲಿ ಇರುವ ಎಲ್ಲಾ ಜನರು ಬಂದು ಫ್ರೀಯಾಗಿ ಊಟ ಮಾಡೋದು, ಮುಕ್ತವಾಗಿ 1 ತಿಂಗಳ ಹಬ್ಬದ ವಾತಾವರಣ ಮಾಡಿಬಿಡೋದು. ಅದನ್ನ ಜಾತ್ರೆ ಮಾಡಿಬಿಡೋದು. ಲಾಸ್ಟಿಗೆ ಆ ಕುದುರೆ ಕಡ್ಲಿ ತಿಂದು ಓಡಾಡಿರ್ತದಲ್ಲ, ಆ ಲಾಸ್ಟ್ ದಿನ ಅದಕ್ಕೆ ಕಟ್ ಮಾಡಿಬಿಡೋದು. ಅದರ ಮಾಂಸವನ್ನು ಜನರಿಗೆ ಪ್ರಸಾದದ ರೂಪದಲ್ಲಿ ಹಂಚೋದು. ತಿಳಿಲಿಲ್ಲ ಎದರ ಮಾಂಸ ಅಂದ್ರೆ ಫಸ್ಟ್ ಕಂಡಪಟ್ಟಿ ತಿನ್ಸೋದು ಎದಕ್ಕೆ ಗೊತ್ತಾಯ್ತ್ರಿ? ಅಡ್ಡಾಡುವ ಹೊತ್ತಿಗೆ ಕುದುರೆಯ ಬೆಲೆ ಬೇರೆ ಇತ್ತು. ಅಡ್ಡಾಡಿ ಮುಗಿದ ಬಳಕ ಕುದುರೆಯ ಬೆಲೆ ಬೇರೆ ಆಯ್ತು. ಅಡ್ಡಾಡು ಅದನ್ನ ನಾವು ಅಶ್ವಮೇಧ ಅಂದ್ರೆ ರಾಜ ಪ್ರತಿಷ್ಠೆಗಾಗಿ ಮಾಡುವುದು. ತಿಳಿದ್ರೆ ಇದು ಇದನ್ನು ಯಾರು ಕೈಗೊಂಡಿದ್ರು? ದಕ್ಷಿಣ ಪಥಪತಿ. ಪಥ ಎಂದರೆ ಮಾರ್ಗ, ದಕ್ಷಿಣ ಅಂದ್ರೆ ದಕ್ಷಿಣ, ಪತಿ ಅಂದ್ರೆ ಅದರ ಅಧಿಪತಿ. ದಕ್ಷಿಣ ಪಥಪತಿ ಯಾರು ಅದರ ಬಿರುದು ಹೊಂದಿದ್ದರು? ಅಪ್ರತಿಹತ ಚಕ್ರ. ಇದನ್ನು ಹೌದು. ಹಿಂಗ್ಯಾಕದವ್ ಸರ್ ಅಂದ್ರೆ ಇವೆಲ್ಲ ಪ್ರಾಕೃತ ಲ್ಯಾಂಗ್ವೇಜ್ ಅದಾವ. ನಾನಘಾಟ ಶಾಸನ ಎನ್ನುವುದನ್ನ ಇವನ ಪತ್ನಿ ಹೊರಡಿಸ್ಯಾರ. ನಾನಘಾಟ ನಾಗನಿಕ ಎನ್ನುವವಳು ಹೊರಡಿಸಿದ್ದಾಳೆ. ಯಾರು ಹೊರಡಿಸ್ಯಾರ ರೀ? ನಾನಘಾಟ ಶಾಸನದಲ್ಲಿ ಸ್ಥಾಪಕ ಯಾರತೇಳಿ ಹೇಳಿದ್ರು? ಸಿಮುಖನನ್ನು ಏನೆಂದು ಬರೆಯಲಾಗಿತ್ತು? ಹಾಗಾದರೆ ಸಿಮುಖ ಆದ ಬಳಕ ನಾನಘಾಟ ಶಾಸನ ಇದನ್ನು ಆಕ್ಚುಲಿ ಬರೆಸದವ್ರು ಯಾರದಾರ? ನಾಗನಿಕ ನಾನಘಾಟ್. ಮಿಲಿಟರಿಯ ವಿಜಯಗಳ ಮೂಲಕ ಸಾಮ್ರಾಜ್ಯವನ್ನು ಬೆಳೆಸಲು ಇವನು ಪ್ರಧಾನ ಶಾತವಾನ. ಅಂದ್ರೆ ಇವನಿಂದನೇ ಚಾಲು ಆಯ್ತು ಸಾಮ್ರಾಜ್ಯ ವಿಸ್ತರಣೆ. ಖಾರವೇಲ ಮರಣದ ನಂತರ ಇವನು ಕಳಿಂಗವನ್ನು ಗೆದ್ಕೋತಾನ. ಇವನು ಶೃಂಗರನ್ನು ಪಾಟಲಿಪುತ್ರದಲ್ಲಿ ಹೋಗಿ ಸೋಲಿಸಿ ಬರ್ತಾನ. ಮಧ್ಯಪ್ರದೇಶದ ಮೇಲೆ ವಿಜಯ ಸಾಧಿಸ್ತಾನ. ಗೋದಾವರಿ ಕಣಿವೆಯನ್ನ ಗೆಲ್ಕೋತಾನ. ಅದಕ್ಕೆ ಇವನಿಗೆ ಮಾಸ್ಟರ್ ಆಫ್ ದಕ್ಷಿಣಾ ಪಥಪತಿ ಅಂತಾರ. ಇವನ ಸಾರ್ವಭೌಮತ್ವದಲ್ಲಿ ಅಂದ್ರೆ ಇವನ ರಾಜ್ಯದಲ್ಲಿ ನಯನಿಕನು ನಾನಘಾಟಿ ಎನ್ನುವ ಶಾಸನವನ್ನ ಕೆತ್ತಿದ್ದಾನೆ. ಬರೆಸದವ್ರು ಯಾರು? ಬರೆದವ್ ಯಾರು? ಬರ್ಕೋತೇಳಿ ಹೇಳ್ದವ್ ಯಾರು? ನೆಕ್ಸ್ಟ್ ಇವನು ಎಂತಂದು ಅಂದ್ರೆ ಅಶ್ವಮೇಧ. ಡೆಕ್ಕನ್ನಿನಲ್ಲಿ ವೈದಿಕ ಬ್ರಾಹ್ಮಣರನ್ನು ಅಂದ್ರೆ ಇವರೆಲ್ಲ ಯಾವ ಧರ್ಮದವರು? ಬ್ರಾಹ್ಮಣತ್ವ ಧರ್ಮದ ಅನುಯಾಯಿಗಳು. ಸಿಮುಖಾಗನ 1ನೇ ಶಾತಕರ್ಣಿ ಆದರು. ಈಗ ಬರೋದೇ ಹಾಲ. ಇವನ ಬಗ್ಗೆ ಬಹಳ ಕೇಳ್ತಾರ. ಇವನು ಶಾತವಾಹನರಲ್ಲಿ 17ನೇ ಅರಸ. ಎಷ್ಟಿದಾವ್ರಿ? ಇವರ ಆಡಳಿತ ಭಾಷೆ ಯಾವ? ಅದರೊಳಗೆ ಇವ ಒಂದು ಪುಸ್ತಕ ಬರ್ದಾನ. ಏನು ಬರ್ದಾನ? ಗಾಥಾ ಎಂದರೆ ಶೃಂಗಾರ, ಸಪ್ತ ಎಂದರೆ 7. ಸಪ್ತಪದಿ ಅಂದ್ರೆ ಎಷ್ಟು? ಅದು ಜಲ್ದಿ. ಸಪ್ತ ಶತಕ ಎಂದರೆ ಎಷ್ಟು? 100. 7 ಇಂಟು 100. 700 ಶೃಂಗಾರ ಕಾವ್ಯಗಳನ್ನು ಒಳಗೊಂಡ ಪುಸ್ತಕ ಬರ್ದಾನ. ಯಾರು? ಯಾವ ಭಾಷೆ? ಇದ್ರಾಗ ಯಾಕೆ ಬರ್ದಾನ? ನಾ ಕನ್ನಡದಾಗೆ ಯಾಕೆ ಪಾಠ ಮಾಡ್ತೀನಿ?
ನನಗೆ ಕನ್ನಡ ಒಂದೇ ಬರ್ತದೆ, ಅದಕ್ಕೆ ಇದ್ರಾಗ ಹೇಳ್ತೀನಿ. ಹ ಇನ್ನ ಗಾತ ಸಪ್ತಶತಿಯನ್ನು ಬರೆದಿದ್ದಾನೆ ಪ್ರಾಕೃತದಲ್ಲಿ. ಇದಕ್ಕೆ ಒಂದು ಏನಂತಾರ ಅಂದ್ರೆ ಗಹ ಸಪ್ತ ಸೈ ಅಂತೇಳಿ ಹಿಂಗನೂ ಕರೀತಾರ. ಇದು ಸಾಮಾನ್ಯವಾಗಿ ಎಂಥ ವಿಷಯಗಳನ್ನು ಒಳಗೊಂಡಿದೆ. ಈ ಹಳ್ಳ್ಯಾಗ ಬ್ಯಾಸಿಗೆದಿಂದ ಶಾವ್ಗಿ ಅಂತೇಳಿ ಹೊಸಿತಾ ಇದ್ರು. ಶಾವ್ಗಿ ಹೊಸಗೋತ ಕೈ ಬ್ಯಾನೆ ಆಗಿದ್ದು ಗೊತ್ತಾಗ್ಬಾರ್ದಂದ್ರೆ ಹಾಡ ಹಾಡ್ತಿದ್ರು. ಕೆಳಗಿಬ್ರು ಹಿಂದೆ ಕೋಲದ ಮ್ಯಾಗ ಹಿಂಗ ಶ್ರೀಶೈಲಕ್ಕೆ ಹೋಗಿ ಕೋಲ್ ತತ್ತಿದ್ರು ಕಟಿಗೆ, ಅದ್ರ ಮ್ಯಾಗ ಶಾವ್ಗಿ ಹಾಕ್ತಿದ್ರು. ಅದೇ ಶಾವ್ಗಿನೇ ಇವತ್ತು ಏನಾಗ್ಯದ ಅಂದ್ರೆ ಮ್ಯಾಗಿ ಹಾಕೊತಾವ. ಆ ಶಾವ್ಗಿ ಈಗ ನಿಮ್ಗೆ ಗೊತ್ತದ ಶಾವ್ಗಿ ಹೊಸದು? ಶಾವ್ಗಿ ಮಣಿ ಗೊತ್ತದ? ಏನು ಗೊತ್ತಿಲ್ಲ. ಆಯ್ತ್ರೆ, ಅವ್ರು ಹಳ್ಳ್ಯಾಗ ಬಹಳ ವ್ಯಾಲ್ಯೂಯೇಬಲ್ ಪರ್ಸನ್ಸ್ ಇರ್ತಾರೆ. ಎಲ್ಲಾ ಶಾವಿಗೆ ಹೊಸದು ಬಳಕ ಒಂದಿಟ್ಟಿಟ್ಟು ಹಿಟ್ಟು ಅದು ಉಳಿದಿರ್ತದಲ್ಲ, ಅದನ್ನ ವೇಸ್ಟ್ ಮಾಡ್ತಿತ್ತಲ್ಲ, ಅದನ್ನ ಇಟಿಟ್ಟು ಬ್ಯಾಳಿ ಮಾಡಂಗ್ ಮಾಡ್ತಿದ್ರು. ಅವಕ್ಕೆ ಏನಂತಿದ್ರು? ಹಾ ಕೈದ ಏನ್ ಗೊತ್ತ? ಕರೆಕ್ಟ್. ನೆಕ್ಸ್ಟ್ ನೆಕ್ಸ್ಟ್ ಆಯ್ತ್ರೆ. ಇವನ ಪ್ಲೀಸ್, ಹಾಲನ ಸಮಕಾಲೀನ ಅರಸ ಆಸ್ಥಾನದಲ್ಲಿ ಯಾರಿದ್ರು? ಗುಣಾಢ್ಯ. ಗುಣಾಢ್ಯ ಯಾವ ಭಾಷೆಯಲ್ಲಿ ಏನನ್ನು ಬರೆದಿದ್ದಾನೆ? ಒಡ್ಡ ಕಥಾದ ಇನ್ನೊಂದು ಹೆಸರು ಬೃಹತ್, ಅದು ಹೇಳೋದು. ಶಾತವಾಹನರು ನಾವೆಲ್ಲ ನಮ್ಮ ಹೆಸರಿನ ಸಂಗಟ ಅಪ್ಪನ ಹೆಸರು ಹೊಂದಿರ್ತೇವೆ, ಆದ್ರೆ ಶಾತವಾಹನರು ಮಾತ್ರ ಅವನ ಹೆಸರು ಹೊಂದ್ಯಾರ. ನೋಡ್ರಿ, ಗೌತಮಿಯ ಪುತ್ರ ಯಾರು? ಇಲ್ಲಿ ತಾಯಿ ಗೌತಮಿ, ಮಗ ಯಾರು ಅಂದ್ರೆ ಯಾವ ರಾಜಮನೆತನದವರು ತಮ್ಮ ಹೆಸರಿನ ಜೊತೆಗೆ ತಾಯಿಯ ಹೆಸರನ್ನು ಹೊಂದಿದ್ದಾರೆ? ಆದ್ರೆ ನಾವು ನೀವು ಎಲ್ಲ ಅಪ್ಪನ ಹೆಸರು ಹೊಂದಿರ್ತೇವೆ. ಇಲ್ಲ, ಇವನ ಸಾಧನೆಗಳನ್ನು ಮೆಚ್ಚಿಕೆಸಿಂದ್ರ ಸರ್, ಅವಾಗ ತಾಯಂದಿರು ಮಕ್ಕಳು ಹಂಗೆ ಇರ್ತಿದ್ರು. ಶತ ಎಂದರೆ 100, ಕರ್ಣಿ ಎಂದರೆ ಅಧಿಪತಿ, 100 ಪ್ರದೇಶಗಳ ಅಧಿಪತಿ. ಅವರ ತಾಯಿ ಹೆಸರಿಟ್ಟಿದ್ರು. ಇವ ಬಾಲಕನಾಗಿದ್ದಾಗ ಇವರ ತಂದೆಯ ರಾಜ್ಯದ ಮೇಲೆ ಶಕ ವಂಶಸ್ಥರು ದಾಳಿ ಮಾಡಿ ಪ್ರದೇಶ ಗೆದ್ಕೊಂಡಿರ್ತಾರೆ. ಹಾಗಾಗಿ ಇವರು ಸಾಮ್ರಾಜ್ಯ ಎಲ್ಲ ಲಾಸ್ ಆಗಿರ್ತಾವ. ಅವಾಗ ಇವರ ತಂದೆ ಲಾಸ್ ಆಗಿದ್ದಂದ್ರೆ ಸೋತಿರ್ತಾನೆ ಯುದ್ಧದೊಳಗ. ಯಾರದ್ದು ಸೋಲಿಸಿರ್ತಾನಂದ್ರೆ ಶಕ ವಂಶಸ್ಥರು. ಅವಾಗ ಇದು ಬಾಲಕನಾಗಿದ್ದಾಗನೇ ಅವರ ತಾಯಿ ಪ್ರತಿಜ್ಞೆ ಮಾಡಿರ್ತಾಳೆ ದೇವ್ರ ಮುಂದೆ ಹೋಗಿ, ಎಲ್ಲಿಯವರೆಗೂ ನನ್ನ ಮಗ ಸಿಂಹಾಸನಕ್ಕೆ ಬಂದು ಮತ್ತೆ ಕಳೆದುಕೊಂಡಿರುವ ಸಾಮ್ರಾಜ್ಯ ಗೆಲ್ಲುವುದಿಲ್ಲವೋ ಅಲ್ಲಿಯವರೆಗೂ ನಾನು ಜಡೆ ಸ್ನಾನ ಮಾಡುವುದಿಲ್ಲ. ಅಂದ್ರೆ ತಲೆ ಮೇಲೆ ನೀರು ಹಾಕೊಳ್ಳಲ್ಲ, ಹೆಣು ಹಾಕೊಳ್ಳೋದಿಲ್ಲ ಅಂತೇಳಿ ಹೇಳ್ದಂಗೆ, ಒಟ್ಟ ತಲೆ ಬಾಚ್ಕೊಳ್ಳಲ್ಲ. ಮುಂದೆ ಆ ಮಗು ಸಿಂಹಾಸನಕ್ಕೆ ಬಂದು ತಾಯಿಯ ಪ್ರತಿಜ್ಞೆಯನ್ನು ಪೂರೈಕೆ ಮಾಡಿದ್ದಕ್ಕಾಗಿ ಜಡೆ ಸ್ನಾನವನ್ನು ಮಾಡಿ ಅವತ್ತ ಏನಾದರೂ ಹೋಗಿ ಆ ಶಾಸನವನ್ನು ಹೊಡಿಸ್ಯಾಳ. ಮಗನ ಸಾಧನೆಯನ್ನು ಮೆಚ್ಚಿ, ಅದು ನಾಸಿಕ್ ಶಾಸನ. ನೋಡ್ರಿ, ತಾಯಿಗೆ ತಕ್ಕ ಮಗ ಅಲ್ಲರಿ ಅದು. ಮಗನ ಮೇಲೆ ತಾಯಿಗೆ ಇರುವ ನಂಬಿಕೆ, ತಾಯಿಯ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ಮಗನಲ್ಲಿರುವ ಛಲ. ಈಗಿನ ನಾವು ಹಂಗೆ ಹೇಳಿದ್ವಿ, ಬಿಡು ಮಮ್ಮಿ ತಲೆಗೆ ಏನಾತ ನೋಡು ಅಂತ. ಈಗಿನ ಈಟೇ ಹೇಳ್ತಾವ, ಮತ್ತೆ ಹೇಳ್ತಾವ. ಈಗ ಒಂದು ಅಂತ ಪ್ರತಿಜ್ಞೆ ಮಾಡಿ ನೋಡ್ಬೇಕ. ಹೇಳ್ತಾ ಇಲ್ಲ ಇಲ್ಲ ಏನೇನದಾವ. ಶಾತವಾಹನರಲ್ಲಿಯೇ ಪ್ರಸಿದ್ಧ ದೊರೆ ಯಾರು? ಇವನ ಸಾಧನೆ ಎದುರಾಗಿ ಹೊರಡಿಸಲಾಗಿದೆ. ನಾಸಿಕ್ ಶಾಸನದಲ್ಲಿ ಕ್ಷತ್ರಿಯ ರಾಜ ದರ್ಪಮನ ಧರ್ಮನ ಎಂದು ಕರೆಯಲಾಗಿದೆ. ಹಂಗೆ ಕರೆದಾರೆ. ಪ್ರಾಕೃತ ಲ್ಯಾಂಗ್ವೇಜ್ ಅದ. ಹಂಗೆ ಯಾಕಂದ್ರೆ ಪ್ರಾಕೃತ ಏನದನ್ನು ತಿಳ್ಕೊಳ್ಳೋದಲ್ಲ, ಹಿಂಗ ಅದ ನೋಡಕ್ ಹೇಳ್ತೀನಿ ನಾನು. ಇವನನ್ನು ಯವನ ಪಹಲ್ಲವರ ನಿರ್ಮೂಲಕ, ಇವನು ತನ್ನನ್ನು ತಾನು ಏನೆಂದು ಕರೆದುಕೊಂಡಿದ್ದಾನೆ. ಇವನ ಸಾಧನೆಗಳನ್ನು, ಅವನ ಎಲ್ಲಾ ಸಾಧನೆಗಳನ್ನು ಯಾರು ಬರೆಸ್ಯಾರ ಅಂದ್ರೆ ಗೌತಮಿ ಬಾಲಶ್ರೀ. ಪೂರ್ಣ ಹೆಸರು ಅವರ ತಾಯಿಯ ಹೆಸರು. ಹೌದ್ರೆ?
ನೆಕ್ಸ್ಟ್ ಮತ್ತೇನೇನದಾವ ಇವನಿಗೆ ಅವು ಅಲ್ಲದೆ ಬಿರುದುಗಳು ಏನೇನಿದ್ದು ಮತ್ತೆ ಎಕ್ಸ್ಟ್ರಾ ಬಿರುದುಗಳು ಇದ್ದು ರೀ. ಯಾರು ರೀ? ಗೌತಮಿ ತ್ರೈ ಸಮುದ್ರ ತೋಯೆ ಪಿತವಾಹನ. ಹಿಂಗಂದ್ರೆ ಏನು ಅಂದ್ರೆ ದಕ್ಷಿಣ ಭಾರತದಲ್ಲಿ 3 ಸಮುದ್ರ, 1 2 3 ಸಮುದ್ರದ ನೀರನ್ನು ಕುಡಿದ ವಾಹನವನ್ನು ಹೊಂದಿದವನು. ಅರ್ಥ ಆಯ್ತ್ರೆ? ನಾವೊಂದು ಹೋಮ್ವರ್ಕ್ ಹೇಳ್ತೀವಿ. ಉತ್ತರ ಭಾರತಕ್ಕೆ ದಂಡಯಾತ್ರೆ ಕೈಗೊಂಡಿರ್ತಾನ ನಮ್ಮಲ್ಲಿ ಒಬ್ಬ ರಾಜ. ಹಿಮಾಲಯದಲ್ಲಿ ಒಸರುತ್ತಿರುವ ತಣ್ಣನೆಯ ನೀರನ್ನು ಕುಡಿದು ನನ್ನ ಕುದುರೆಗಳು ದಣಿವಾರಿಸಿಕೊಂಡವು. ಯಾರು? ಹಿಮಾಲಯದಲ್ಲಿ ಹರಿಯುತ್ತಿರುವ ತಣ್ಣನೆಯ ನೀರನ್ನು ಕುಡಿದು ನನ್ನ ಕುದುರೆಗಳು ದಣಿವಾರಿಸಿಕೊಂಡವು. ಇದು ನಿಮಗ್ ಹೋಮ್ವರ್ಕ್. ಯಾಕಂದ್ರೆ ಸಾವಕಾಶ. ತ್ರೈ ಸಮುದ್ರ ತೋಯ ಪಿತವಾಹನ ಶಾತಕರ್ಣಿ ಶಕ ಯಹವನ ಯವನ ಪಹಲ್ಲವ ನಿಸೂದನ ಹರ ವಂಶ ನಿರ್ವಶೇಷಕ ದ್ವಿಜ ಕುಲವರ್ಧನ. ಇವೆಲ್ಲ ಯಾರ ಹೆಸರುಗಳು? ಗೌತಮಿ ಪುತ್ರ, ಗೌತಮಿಯ ಪುತ್ರ ಶಾತಕರ್ಣಿ. ಇಂಥವೆಲ್ಲ ಬಹಳ ಚಂದ ನೋಡ್ಕೋಬೇಕಂದ್ರೆ ನೀವು ಅಲ್ಲಕ್ಕೆ ಬರ್ಲಿಲ್ಲ ಅಂದ್ರೂ ಸುಮ್ಮ ಓದ್ಬೇಕೆ. ಇವಂದಾಗನ ಸರಿ ಎಲ್ಲರಿಗೂ ಹೇಳ್ತೀನಿ. ಒಂದು ಸಾಮ್ರಾಜ್ಯ ಅಂದಕ್ಕರ ಪ್ರಾರಂಭ ಆಗ್ತದ, ಪೀಕ್ ಲೆವೆಲ್ ತಲುಪ್ತದ, ಡೌನ್ ಆಗ್ತದ. ಪ್ರಾರಂಭ, ಪೀಕ್ ಲೆವೆಲ್, ಡೌನ್, ಎಲ್ಲವೂ ಹಂಗೆ ಇರ್ತಾವ. ಹಾಗಾದ್ರೆ ಇಲ್ಲಿ ಇವನ ನಂತರ ಬರೋರೆಲ್ಲ ಅಷ್ಟು ಇನ್ನು ಸ್ಟ್ಯಾಂಡರ್ಡ್ ಇಲ್ಲ, ಸ್ಲೋಲಿ ಡೌನ್ ಹಾಕೋತ್ ಬಂದ್ರು. ವಶಿಷ್ಠ ಪುತ್ರ ಪುಳಮಾಯಿ ಅಂದ್ರೆ ವಶಿಷ್ಠ ಎನ್ನುವವಳ ಮಗನೇ ಯಾರು? ಪುರೋಮಾಯಿ ಅಂತ ಹೇಳಿನೂ ಕರೀತಾರ, ಪುಳಮಾಯಿನು ಅಂತಾರ. ಇವ ತನ್ನ ರಾಜಧಾನಿ ಪೈಠಾಣದಿಂದ ಎಲ್ಲಿಗೆ ಸ್ಥಳಾಂತರ ಮಾಡ್ತಾನ? ಇವ ಯಾರ ಮಗ? ಗೌತಮಿ ಪುತ್ರ ಶಾತಕರ್ಣಿಯ ಮಗ ಅಲ್ಲ. ವಶಿಷ್ಠ ಪುತ್ರ ಪುಳಮಾಯಿ ಅಂತ ಅಂತೀವಲ್ಲ, ಗೌತಮಿ ಪುತ್ರ ಶಾತಕರ್ಣಿಯ ಮಗ ಅಂದಕರ ಹಿಂದ ರಾಜ ಇದ್ನಲ್ಲ ಅವನ ಮಗ. ಗ್ರೀಕ್ ತತ್ವಜ್ಞಾನಿ ಟಾಲೇಮಿ ತಲೆ ಹೇಳನ ಪುಳಮಾಯಿ ಇವನ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ್ದನು. ಟಾಲೇಮಿ ಎನ್ನುವವನು ಯಾರ ಆಸ್ಥಾನಕ್ಕೆ ಬಂದಿದ್ದ? ಇವ ದೊಡ್ಡದಾದಂಥ ಭೂಗೋಳ ಶಾಸ್ತ್ರಜ್ಞ. ಹಾಗಾದ್ರೆ ಈ ಟಾಲೇಮಿ ಇವನಿಗೆ ಏನ್ ಕರ್ದನ್ ಗೊತ್ತನ್ರಿ? ಸಿರಿಸ್ಟೋಲರ. ಏನಂತ ಕರ್ದನ್ರಿ? ಸಿರಿಸ್ಟೋಲರ. ಏನ ಮೂರ್ರಿ ಸಿರಿಸ್ಟೋಲರ ಮಿಯೋಸ ಏನಂತ ಹೇಳಿದ್ರಿ? ಪ್ಲೀಸ್ ಪ್ಲೀಸ್. ಪೈಠಾಣದ ಕುರಿತಾಗಿ ಯಾರು ಹೇಳ್ಯಾರ? ನಂತರ ಇವ ರಾಜಧಾನಿ ಬದಲಾಯಿಸನ ಅಂತೇಳಿ ಟಾಲೆಮಿನಿ ಹೇಳ್ಯಾನ. ಇವನು ಏನನ್ನು ಗೆದ್ದುಕೊಂಡ? ಅದಕ್ಕೆ ತನ್ನನ್ನು ತಾನು ಇವನು ಅಮರಾವತಿ ಒಳಗೆ ಏನು ನಿರ್ಮಾಣ ಮಾಡಿಸ್ಯಾನ? ಸ್ತೂಪ ಎನ್ನುವುದು ಯಾವ ಧರ್ಮ? ನೆಕ್ಸ್ಟ್ ಯಜ್ಞಶ್ರೀ ಶಾತಕರ್ಣಿ ಯಾರದ ನಂತರ? ವಶಿಷ್ಠ ಪುಳಮಾಯಿಯ ನಂತರ ಯಾರು ಬಂದರು? ಯಜ್ಞಶ್ರೀಯಾಳ ಮಗನೇ ಶಾತಕರ್ಣಿ ಅಂದಂಗ. ಯಜ್ಞಶ್ರೀ ಶಾತಕರ್ಣಿ ಇವ ಈ ಮನೆತನದ 27ನೇ ರಾಜ ರೀ. ಅಂದ್ರೆ ದಂಡಿ ಬಂದಿದೇವ ಅಂದಂಗ. ನಾಗಾರ್ಜುನ, ಆಚಾರ್ಯ ನಾಗಾರ್ಜುನ ಬೌದ್ಧ ಧರ್ಮದ ಸನ್ಯಾಸಿ ಇರ್ತಾನಲ್ಲ, ಇವನಿಗೆ ಸಮಕಾಲೀನವ ಇರ್ತಾನ. ಇವನು ತನ್ನ ಕಾಲದಲ್ಲಿ ಸಮುದ್ರ ವ್ಯಾಪಾರವನ್ನು ಚಿತ್ರಿಸುವ ಹಡಗಿನ ಚಿತ್ರದೊಂದಿಗೆ ಏನಂದ್ರೆ ನಾಣ್ಯಗಳನ್ನು ಬಿಡುಗಡೆ ಮಾಡಿರ್ತಾನ. ಭಾರತದಲ್ಲಿ ಸುಂದರವಾದ ಕಾರ್ತೀಯ ಚೈತ್ಯ ಎಂದರೆ ಬೌದ್ಧ ಧರ್ಮದಲ್ಲಿ ಪೂಜಾ ಸ್ಥಳ ನಿರ್ಮಾಣ ಮಾಡ್ತಾನ. ನಾಗಾರ್ಜುನ ಕೊಂಡದಲ್ಲಿ ಒಂದು ಮಹಾ ಚೈತ್ಯ ಎನ್ನುವುದನ್ನ ನಿರ್ಮಾಣ ಮಾಡ್ಯಾನ. ಎಲ್ಲಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ಅದ. ಶಾತವಾಹನರ ಅಂತ್ಯ ಹೆಂಗಾಯಿತು ಅದ್ ಕೇಳ್ತಾರ. ಇವರ ಆಳ್ವಿಕೆಯ ನಂತರ ಕರ್ನಾಟಕದಲ್ಲಿ ಯಾರು ಅಧಿಕಾರಕ್ಕೆ ಬಂದರು? ಕಂಚಿಯ. ಶಾತವಾಹನರ ನಂತರ ಚುಟುಗಳು ಮನಿಗೆ ಹೋಗ್ತಾರ. ಯಾರ ಮನಿಗೆ ಹೋದ್ರು? ಅವ್ರ ಜಾಗನಾಗಿ ಯಾರು ಬಂದ್ರು? ಪಲ್ಲವ. ಪಲ್ಲವರನ್ನ ಸೋಲಿಸಿ ಕದಂಬರ ಬರ್ತಾರ. ಅಂದ್ರೆ ನಮ್ಮ ಆಡಳಿತ ಅಥವಾ ಕರ್ನಾಟಕ ಹಿಸ್ಟ್ರಿ ಎಲ್ಲಿದಿಂದ ಚಾಲು ಆಗ್ತದ? ಕದಂಬರದಿಂದ. ಅಂದ್ರೆ ಈ ಚಾಪ್ಟರ್ ಕದಂಬರಕ್ಕಿಂತ ಮೊದಲು ನಮಗೆ ಏನಾಗಬೇಕು ಅಂದ್ರೆ ಇಂಟ್ರೊಡಕ್ಷನ್ ಗೊತ್ತಿರಬೇಕು. ಕ್ಲಿಯರ್ ಆಯ್ತಾರೆ? ಇವ್ರ ಬಗ್ಗೆ ಇಷ್ಟು ಬರ್ಕೊಂಡು ಬರ್ತೀರಿ? ಮೂವರಿ ಅನ್ರಿ. ಬರಿಬಹುದಲ್ಲ, ಅದೇನು PDF ಹಾಕ್ತೀನಿ. ಇಂಪಾರ್ಟೆಂಟ್ ಟಾಪಿಕ್ ನಾನೇ ಹೇಳಿ ಬರೆಸ್ತೀನಿ. ಇಂಟ್ರೊಡಕ್ಷನ್ ಟಾಪಿಕ್ ಅಂದಕ್ಕೆ ಬರ್ಕೊಂಡು
ಇವರೇ ಮತ್ತೆ ಇಂಡಿಯನ್ ಹಿಸ್ಟ್ರಿದೊಳಗೆ ಬಂದಕ್ರ ಬರ್ಸ್ಬೇಕು, ಅದು ಬೇರೆ. ನಮ್ ಕರ್ನಾಟಕದಾಗ ಒಮ್ಮೆ ಬರ್ಸ್ತೀವಿ, ಇವ್ರಿಗೆ ಏನೋ ಮೇಲೆ ತೊಗೊಂಡ್ ಬರ್ತೇವೆ, ಇಂಡಿಯನ್ ಹಿಸ್ಟ್ರಿದಾಗ ಒಮ್ಮೆ ಬರ್ತಾವ. ಈ ತ್ರೈ ಸಮುದ್ರ ತೋಯ ಪಿತವಾಹ, ನಾಸಿಕ್ ಶಾಸನ ಯಾರು ಬರೆಸಿದ್ದಾರೆ? ಗೌತಮಿ ಬಾಲಶ್ರೀ. ನೆನಪರಿ ಅದ ಇಲ್ಲಿ. ಗಾಥಾ ಸಪ್ತಶತಿ ಯಾವ ಭಾಷೆದ ಬರ? ಪೈಶಾಚಿ ಭಾಷೆಯಲ್ಲಿ ಒಡ್ಡ ಕಥಾ ಬರೆಯದವ. ಗುಣಾಟೆ ಯಾರ ಸಮಕಾಲೀನ ಇದ್ದಂತ? ಹಾಲ ಅರಸ್. ಹೌದೋ ಇಲ್ವೋ? ಶಾತವಾಹನರ ನಂತರ ಕರ್ನಾಟಕದ ಪ್ರದೇಶಗಳು ಪಲ್ಲವರು, ಪಲ್ಲವರ ನಂತರ ಕದಂಬರ ನಂತರ ವಾ ಏನು ಅವ್ರಿಗೆ ಬಿಟ್ಟು ಬಿಡ್ರಿ ಸರ. ಗಂಗರ ಬಗ್ಗೆ ಒಟ್ಟ ಓದಕ್ಕೆ ಹೋಗ್ಬಾರ್ದು ಅನ್ಸು. ಅವರು ಹಿಂಗ ಒಬ್ಬ ರಾಜ ಅಂದ್ರೆ ಹಿಂಗ ಒಂದು ಸಲ ಕಡುಬು ಹೊರ ತಗದು ಯುದ್ಧ ಮಾಡಿ ಏನು ತೆಗೆಯೋದು ನೀಟ್ ವರ್ಷದ ಮಾತು ಅಲ್ಲೇ ಯುದ್ಧ ಮಾಡಿ. ಕರ್ನಾಟಕದೊಳಗೆ ಯಾರು ಪ್ರಬಲ ರಾಜ ಇರ್ತಾರಲ್ಲ ಅವ್ರಿಗೊಂದು ಕನ್ಯಾ ಕೊಟ್ಟು ಬೀಗರ ಆಗ್ಬಿಡುದು. ಬೀಗರು ಹೆಂಗ್ ದಾಳಿ ಮಾಡ್ತಾರ ಮಾಡ್ಲಿಲ್ಲ. ಹಿಂಗ ಮಾಡಿ 1000 ವರ್ಷ ಆಳ್ಯಾರಿ ಅವರು. ಯಾರು? ಗಂಗರದಾಗ ಒಬ್ಬವನು ಹಿಂಗ ಒಬ್ಬನೇ ಒಬ್ಬ ದುರ್ವಿನೀತ ಯುದ್ಧ ಮಾಡ್ಯಾನ. ಅದು ಸಿಂಗಲ್ ಸೇರ್ ಅಲ್ಲ, ನಡಿ ಹೊಂದಿನ ನಾನು ಸಂಘಟನೆ ಕರ್ಕೊಂಡು ಹೋಯ್ತಾರ ಒಬ್ರು ಯುದ್ಧಕ್ಕೆ. ಕರ್ನಾಟಕವನ್ನು ಬಹಳ ದಿನ ಆಳದವರು ಗಂಗರು. ಚಿಹ್ನೆ ನೋಡಿದ್ರೆ ಸೊಕ್ಕಿಗೆ ಬಂದ ಮದಗಜ ಖಡ್ಗನೆ ತೆಗೆದಿಲ್ಲ. ಇಲ್ಲಿ ನೋಡ್ರಿ ನಮ್ಮಲ್ಲಿ ಕಲಬುರಗಿದು ಮಳಖೇಡ ಅಮೋಘ ವರ್ಷ ರೂಪ ತುಂಗ ಖಡ್ಗ ಒಳಗೆ ಇಟ್ಟಿಲ್ಲ ಅವ್, ಬಟ್ ಕೈ ಹಿಡ್ಕೊಂಡೆ ಆಡ್ಯಾಡ. 2ನೇ ಪುಲಕೇಸಿ ಖಡ್ಗ ಮುಚ್ಚೇ ಇಡ್ಲಿಲ್ಲ ಅವ. ಮೈಸೂರಿನ ಒಡೆಯರದಾಗ ಹೆಸರು ಚಿಕ್ಕದು ಅದ, ಅವರೇ ಒಬ್ರು ಫೇಮಸ್ ಅದ, ಚಿಕ್ಕದೇವರಾಜ. ಉಳಿದವರೆಲ್ಲ ದೊಡ್ಡ ಜಯ ಅಪಜಯ ಎಲ್ಲ ಲಾಸ್ಟ್, ಏನು ಯುದ್ಧನೇ ಮಾಡಿಲ್ಲ. ಮೈಸೂರಿನ ಒಡೆಯರು ಬಹುತೇಕವಾಗಿ ಮರಾಠರು ಯುದ್ಧಕ್ಕೆ ಬಂದಕ್ರು ಖರ್ಚಿ ರೊಕ್ಕ ಕೊಟ್ಟು ಕಳಿಸ್ಬಿಡ್ತಿದ್ರು. ಅವ್ರು ಮರಾಠ ಖರ್ಚಿ ರೊಕ್ಕ ಬಿಡೋಣ ಎಲ್ಲಿ ಹೋಗೋರು. ಇವ್ರು ಯುದ್ಧ ಮಾಡೋದಿಲ್ಲ ಬಿಡೋದಿಲ್ಲ, ರೊಕ್ಕ ಕೊಡೋದು ಕಳಿಸ್ಬಿಡೋದು, ರೊಕ್ಕ ಕೊಡೋದು ಕಳಿಸ್ಬಿಡೋದು. ಅವ್ರಿಗೆ ದೊಡ್ಡ ಹ್ಯಾಬಿಟ್ ಬಿದ್ದಿತ್ತು ಮರಾಠರಿಗೆ. ಖರೇನೇ ವಾಸ್ತವಿಕ. ಇವು ಕೆಲವೊಂದ್ಸಲ ಓದುವತಿ ಇವೆಲ್ಲ ಗೊತ್ತಿರ್ಬೇಕು ನಮಗೆ. ಕರ್ನಾಟಕದಲ್ಲಿ ಭಾರಿ ಸ್ಟ್ಯಾಂಡರ್ಡ್ ಆಳ್ವಿಕೆ ಮಾಡಿದವರು ಅಂದ್ರೆ ವಿಜಯನಗರದವರು. ಆದ್ರೆ ವಿಜಯನಗರದವ್ರದ್ದು ಲಾಸ್ಟಿಗೆ ಬರೋಬರ್ ಇರಲಿಲ್ಲ. ಕ್ಲೈಮ್ಯಾಕ್ಸ್ ಇರಬೇಕು ಕೊನೆಗೆ. ಅದಕ್ಕೆ ಹೆಚ್ಚ ಕಡಿಮೆ ಕ್ಲೈಮ್ಯಾಕ್ಸ್ ಸೀನ್ ಸಿಗದೆ ರಾಷ್ಟ್ರಕೂಟರಿಗೆ ಮತ್ತು ಬದಾಮಿ ಚಾಲುಕ್ಯರಿಗೆ. ಅವ್ರು ಲಾಸ್ಟಿನ ತನಕ ಒಂದು ಎವರೇಜ್ ಕಾಪಾಡ್ಕೊಂಡು ಬಂದವರು. ಒಮ್ಮೆ ಡಿಕ್ರೀಸ್ ಆಗ್ಬಾರ್ದು ಯಾವಾಗ. ನಾನು ನಿಮ್ಗೆ ಇನ್ನೊಂದು ಹೇಳ್ದೆ, ರೈಸ್ ಎಷ್ಟು ಎತ್ತರಕ್ಕೆ ಬೆಳಿತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ದಿನ ಆ ಸ್ಥಾನದಾಗ ಉಳಿದಿರ್ತೀವಿ ಅನ್ನೋದು ಇಂಪಾರ್ಟೆಂಟ್. ಬಹಳ ಮಂದಿಗೆ ಇದೆ ಹೇಳ್ತೀನಿ ನಾನು, ಸ್ಟ್ಯಾಗ್ನೆಂಟ್ ಅರ್ಥ ಅಲ್ಲಿನ ಹೇಳೋದು. ಬೆಳವಣಿಗೆ ಆಗೋದು ನೀವು ಎಷ್ಟನೇ ಬೆಳೀರಿ ಅದು ದೊಡ್ಡದಲ್ಲ. ಉದ್ದಕ್ಕೆ ಅಶೋಕ ಗಿಡ ಬೆಳೆದಂಗೆ ಬೆಳಕಿಸ ಗಾಳಿ ಬಿಟ್ಟಕ್ಕೆ ಹೊಳ್ಕೊಂಡು ಬಿದ್ರೆ ಅದು ಬೆಳೆದಂಗತ್ತ. ಹೌದೋ ಇಲ್ಲೋ? ಬೆಳವಣಿಗೆ ಎಷ್ಟಾಗ್ಯದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬೆಳೆದ ಹೊತ್ತಿಗೆ ಎಷ್ಟು ದಿನ ಸ್ಟ್ಯಾಗ್ನೆಂಟ್ ಕಾಪಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅರ್ಥ ಆಯ್ತು ನಾ ಹೇಳೋದು? ದೊಡ್ಡ ಪೋಸ್ಟ್ ನೌಕರಿ ಸಿಕ್ಕದ ಅದು ದೊಡ್ಡದಲ್ಲ, ಆ ಪೋಸ್ಟ್ನಾಗ ಅಂತ ಪ್ಲೇಸ್ನಾಗ ಎಷ್ಟು ದಿನ ಉಳಿತೀವಿ ಇಂಪಾರ್ಟೆಂಟ್. ಮರುದಿನ ಲೋಕಾಯುಕ್ತ ಕೈ ಸಿಕ್ಕ ಮನೆಗೆ ಬಂದ್ರೆ ಅದು ಕರೆಕ್ಟೋ ಇಲ್ಲೋ? ಇದು ನಾವು ಅರ್ಥ ಮಾಡ್ಕೋಬೇಕು. ಉಳಿದಿದ್ದು